ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮಗೆ ಹೇಳಲಿರುವ ವಿಷಯ ಸಾಮಾನ್ಯ ರಾಶಿ ಭವಿಷ್ಯವಲ್ಲ. ಇದು ನಿಮ್ಮ ಜೀವನದಲ್ಲಿ ಬಹಳ ಸಮಯದಿಂದ ನಡೆಯುತ್ತಿರುವ ಕರ್ಮದ ಫಲಗಳು, ದೈವಿಕ ಸಂಕೇತಗಳು ಮತ್ತು ಮುಂಬರುವ ಅದೃಷ್ಟದ ಬದಲಾವಣೆಗಳ ಕುರಿತು ಒಂದು ವಿಶೇಷ ಸಂದೇಶವಾಗಿರುತ್ತೆ. ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಕೇವಲ ಯಾದೃಚ್ಛಿಕವಲ್ಲ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ಪ್ರಮುಖ ಬದಲಾವಣೆಯ ಬಗ್ಗೆ ಬ್ರಹ್ಮಾಂಡ ನಿಮಗೆ ನೀಡುತ್ತಿರುವ ಎಚ್ಚರಿಕೆಯಾಗಿರುತ್ತೆ. ಕಳೆದ ಕೆಲವು ವರ್ಷಗಳಿಂದ ನೀವು ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಬಂದಿರ್ಬೋದು. ನೀವು ಎಲ್ಲರಿಗೂ ಸಹಾಯ ಮಾಡ್ತೀರಿ, ಆದರೆ ಅಗತ್ಯ ಬಂದಾಗ ನಿಮ್ಮ ನೆರವಿಗೆ ನಿಲ್ಲಬೇಕಾದವರೇ ನಿಮ್ಮನ್ನು ನಿರಾಶೆ ಮಾಡಿದ್ದಾರೆ. ನಿಮ್ಮ ಪ್ರಾಮಾಣಿಕತೆ ಮತ್ತು ಒಳ್ಳೆಯತನವನ್ನು ಹಲವರು ದುರ್ಬಲತೆ ಅಂತ ಭಾವಿಸಿದ್ದಾರೆ. ನೋಡಿ, ಕನ್ಯಾ ರಾಶಿಯವರೇ, ನೀವು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ವಿಡಿಯೋವನ್ನು ಮುಂದುವರಿಸೋಣ. ನೀವು ಮಾಡಿದ ಕೆಲಸಕ್ಕೆ ಕ್ರೆಡಿಟನ್ನು ಬೇರೆಯವರು ತೆಗೆದುಕೊಂಡಿದ್ದಾರೆ. ನಿಮ್ಮ ಶ್ರಮವನ್ನು ಸರಿಯಾಗಿ ಗುರುತಿಸದ ಪರಿಸ್ಥಿತಿಗಳು ಎದುರಾಗಿವೆ. ಆದರೆ ಈಗ ನಿಧಾನವಾಗಿ ಕಾಲಚಕ್ರ ನಿಮ್ಮ ಪರವಾಗಿ ತಿರುಗೋದಕ್ಕೆ ಆರಂಭ ಆಗಿದೆ. ಕನ್ಯಾ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಬುಧ ಗ್ರಹ. ಆದ್ದರಿಂದ ನೀವು ಬುದ್ಧಿವಂತರು, ವಿಶ್ಲೇಷಣಾತ್ಮಕ ಚಿಂತನೆ ಹೊಂದಿರುವವರು ಮತ್ತು ಪ್ರತಿಯೊಂದು ವಿಷಯವನ್ನು ಕೂಡ ಆಳವಾಗಿ ಅರ್ಥ ಮಾಡಿಕೊಳ್ಳುವ ಸ್ವಭಾವದವರಾಗಿದ್ದೀರಾ. ಆದರೆ ಇದೇ ಗುಣ ಕೆಲವೊಮ್ಮೆ ನಿಮ್ಮನ್ನು ಹೆಚ್ಚು ಚಿಂತೆಗೆ ಒಳಪಡಿಸುತ್ತೆ. ಸಣ್ಣ ವಿಷಯಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡೋದು, ಎಲ್ಲರ ಸಮಸ್ಯೆಗಳನ್ನು ನಿಮ್ಮದೇ ಸಮಸ್ಯೆ ಅಂತ ಅಂದ್ಕೊಳ್ಳೋದು ಮತ್ತು ನಿಮ್ಮ ಸಂತೋಷಕ್ಕಿಂತ ಇತರರ ಬಗ್ಗೆ ಹೆಚ್ಚು ಕಾಳಜಿ ವಹಿಸೋದು ನಿಮ್ಮ ಸ್ವಭಾವವಾಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ನಿಮ್ಮ ಸುತ್ತಲಿನ ಜನರ ನಿಜವಾದ ಮುಖವಾಡಗಳನ್ನು ನೋಡೋದಕ್ಕೆ ಆರಂಭ ಮಾಡಿದ್ದೀರಿ. ಯಾರು ನಿಮ್ಮ ಒಳ್ಳೆಯದನ್ನು ಬಯಸ್ತಾರೆ ಮತ್ತು ಯಾರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಬಳಿಗೆ ಬರ್ತಾರೆ ಎಂಬುದು ನಿಮಗೆ ಸ್ಪಷ್ಟವಾಗ್ತಾ ಇದೆ. ಇದರಿಂದ ನೀವು ಸ್ವಲ್ಪ ಮೌನವಾಗಿರ್ಬೋದು. ಕೆಲವರಿಗೆ ನೀವು ಬದಲಾಗಿದ್ದೀರಿ ಅಂತ ಅನ್ನಿಸ್ಬಹುದು, ಆದರೆ ನಿಜವಾಗಿ ನೀವು ಬದಲಾಗ್ತಾ ಇಲ್ಲ. ನೀವು ಕೇವಲ ಪ್ರಬುದ್ಧರಾಗ್ತಾ ಇದ್ದೀರಿ. ಮುಂದಿನ 21ರಿಂದ 45 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬೆಳವಣಿಗೆಗಳು ಸಂಭವಿಸಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ದೊರೆಯಬಹುದು. ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು. ಹಣಕಾಸಿನ ವಿಷಯದಲ್ಲಿ ನಿಧಾನವಾದರೂ ಕೂಡ ಸ್ಥಿರವಾದ ಬೆಳವಣಿಗೆ ಕಾಣಬಹುದು. ಕೆಲವು ಕನ್ಯಾ ರಾಶಿಯವರಿಗೆ ಹೊಸ ವ್ಯವಹಾರ, ಹೊಸ ಉದ್ಯೋಗ ಅಥವಾ ಹೊಸ ಆದಾಯದ ಮೂಲ ಸಿಗುವ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳಿಗೆ ಕೂಡ ಇದು ಉತ್ತಮ ಸಮಯ ಆಗಿರಬಹುದು. ಆದರೆ ಇಲ್ಲಿ ಒಂದು ಮುಖ್ಯವಾದ ಸಲಹೆ ಇದೆ: ನಿಮ್ಮ ಎಲ್ಲ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಕೆಲವರು ನಿಮ್ಮ ಸಂತೋಷವನ್ನು ನೋಡಿ ಸಂತೋಷ ಪಡೋದಿಲ್ಲ, ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ಆದ್ದರಿಂದ ನಿಮ್ಮ ಗುರಿಗಳ ಬಗ್ಗೆ ಕಡಿಮೆ ಮಾತಾಡಿ ಮತ್ತು ನಿಮ್ಮ ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಡಿ. ನಿಮ್ಮ ಸಾಧನೆಯೇ ನಿಮ್ಮ ಪರವಾಗಿ ಮಾತನಾಡುವಂತೆ ನೀವು ನೋಡ್ಕೋಬೇಕಾಗುತ್ತೆ. ಸಂಬಂಧಗಳ ವಿಷಯದಲ್ಲಿ ಒಂದು ಮಹತ್ವದ ಬದಲಾವಣೆ ಕಾಣಬಹುದು. ಹಿಂದೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರು ಮತ್ತೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ನಿಮ್ಮ ಮೌಲ್ಯವನ್ನು ಅರಿಯದವರು ಈಗ ನಿಮ್ಮ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೋದು. ಆದರೆ ಈ ಸಮಯದಲ್ಲಿ ಭಾವನೆಗಳಿಗಿಂತ ವಿವೇಕಕ್ಕೆ ಹೆಚ್ಚಿನ ಮಹತ್ವ ನೀಡಿ. ಪ್ರತಿಯೊಬ್ಬರನ್ನು ತಕ್ಷಣ ನಂಬುವ ಅಗತ್ಯ ಇಲ್ಲ. ಕನ್ಯಾ ರಾಶಿಯವರಿಗೂ ಒಂದು ಸರಳ ಉಪಾಯ, ಒಂದು ಶಕ್ತಿಶಾಲಿ ಪರಿಹಾರ ಉಪಾಯ ಏನು ಅಂದರೆ, ಪ್ರತಿದಿನ ನೀವು ಓಂ ಬುಧಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಸಾಧ್ಯವಾದರೆ ಬುಧವಾರದಂದು ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಅಥವಾ ಪಕ್ಷಿಗಳಿಗೆ ಧಾನ್ಯ ನೀಡಿ. ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಈಗ ಕೆಲವು ರಹಸ್ಯ ಅಕ್ಷರಗಳ ಬಗ್ಗೆ ಮಾತನಾಡೋಣ. ಮೊದಲ ಅಕ್ಷರ ಎಸ್. ಈ ಅಕ್ಷರ ಹೊಂದಿರುವ ವ್ಯಕ್ತಿ ಹಿಂದೆ ನಿಮ್ಮ ಜೀವನದಲ್ಲಿ ಗೊಂದಲ ಅಥವಾ ನಿರಾಶೆಗೆ ಕಾರಣ ಆಗಿರ್ಬೋದು. ಎರಡನೇ ಅಕ್ಷರಕ್ಕೆ ಈ ವ್ಯಕ್ತಿ ನಿಮ್ಮ ಪ್ರಗತಿಯನ್ನು ನೋಡಿ ಒಳಗೊಳಗೆ ಅಸೂಯೆ ಪಡುತ್ತಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮೂರನೇ ಅಕ್ಷರ ಎಂ. ಈ ಅಕ್ಷರ ಹೊಂದಿರುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಜವಾದ ಬೆಂಬಲಿಗ ಆಗಿರುವ ಸಾಧ್ಯತೆ ಇರುತ್ತೆ. ನಿಮ್ಮ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿರ್ಬೋದು. ಕನ್ಯಾ ರಾಶಿಯವರೇ, ನೀವು ಅನುಭವಿಸಿದ ಪ್ರತಿಯೊಂದು ಕಷ್ಟ ಕೂಡ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದೆ. ಈಗ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು, ಹೊಸ ಸಂಬಂಧಗಳು ಮತ್ತು ಹೊಸ ಸಂತೋಷಗಳು ಪ್ರವೇಶಿಸುವ ಸಮಯ ಬಂದಿದೆ. ನಿಮ್ಮ ಮೇಲಿರುವ ದೈವಿಕ ಕೃಪೆಯನ್ನು ನಂಬಿ ಮತ್ತು ಧೈರ್ಯದಿಂದ ಮುಂದೆ ಸಾಗಿರಿ. ಈ ವಿಡಿಯೋದಲ್ಲಿ ಹೇಳಿರುವ ವಿಷಯಗಳು ನಿಮ್ಮ ಜೀವನದೊಂದಿಗೆ ಹೊಂದಿಕೆ ಆಗಿವೆ ಅಂತ ನಾವು ನಿಮಗೆ ಭಾವಿಸ್ತೇವೆ. ನಿಮ್ಮ ಅನಿಸಿಕೆ ಏನು ಕಮೆಂಟಲ್ಲಿ
ಅಂತ ಬರೀರಿ. ಜೈ ಬುಧದೇವ ಅಂತ ಬರೆಯೋದನ್ನು ಮರಿಬೇಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬುಧದೇವರ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.